ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ರಾಜ್ಯ ರಾಜಕಾರಣ, ಅದರಲ್ಲೂ ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಕಾವು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಹಳಷ್ಟು ಹೈ ವೋಲ್ಟೇಜ್ ಕಣ. ಸದ್ಯಕ್ಕಾಗಿರುವಂತಹ ಬೆಳವಣಿಗೆ, ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ದಾರೆ. ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ತೆರವಾಗಿದ್ದಂತಹ ಕ್ಷೇತ್ರ. ಅಲ್ಲಿ ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರು ಅಭ್ಯರ್ಥಿಯಾಗಿದ್ದಾರೆ, ಚುನಾವಣಾ ಕಣದಲ್ಲಿದ್ದಾರೆ, ಪ್ರಚಾರ ಕೂಡ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಮರ್ಥ್ ಅವರು ಅಭ್ಯರ್ಥಿಯಾಗಿ ಘೋಷಣೆಯಾಗೋದಕ್ಕಿಂತ ಮುಂಚೆ ಒಂದಷ್ಟು ಹೈಡ್ರಾಮಗಳಾಗತ್ತೆ. ರಾಜ್ಯದ ಜನ, ದಾವಣಗೆರೆ ಜನ ಕೂಡ ನೋಡಿದ್ರು. ಏನೆಲ್ಲ ಹೈಡ್ರಾಮಗಳಾಯಿತು. ಜಮೀರ್ ಅವರು ಎಂಟ್ರಿ ಕೊಡ್ತಾರೆ, ಅಲ್ಪಸಂಖ್ಯಾತರಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂತಹ ಆಗ್ರಹ ಮಾಡ್ತಾರೆ. SS ಮಲ್ಲಿಕಾರ್ಜುನ್ ಅವರ ಎಂಟ್ರಿ ಆಗುತ್ತೆ. ಜಮೀರ್ ಅವ್ರಿಗೆ ದಾವಣಗೆರೆಯಲ್ಲಿ ಏನು ಕೆಲಸ, ಅದೆಲ್ಲ ಆಗಿ ಕೊನೆಗೆ ಕಾಂಗ್ರೆಸ್ ಹೈಕಮಾಂಡು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಯಾವ ಅಲ್ಪಸಂಖ್ಯಾತರಿಗೂ ಅಲ್ಲಿ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥನಾದಂತಹ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ಟಿಕೆಟ್ ಕೊಡ್ತಾರೆ. ಇಲ್ಲಿ ಮುಸ್ಲಿಂ ಮುಖಂಡರಾದಂತಹ ಸಾದಿಕ್ ಪೈಲ್ವಾನ್ ಅವರು, ಇವರು ಶಾಮನೂರು ಶಿವಶಂಕರಪ್ಪ ಅವರ ಬಲಗೈ ಬಂಟರಾಗಿದ್ದಂಥವರು, ಇವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ನೋಡಿ, 5 ಗಂಟೆಗೆ, ನಿನ್ನೆ 26ನೇ ತಾರೀಕು 5 ಗಂಟೆಯವರೆಗೂ ಕೂಡ ಟೈಮ್ ಇರುತ್ತೆ ನಾಮಪತ್ರವನ್ನ ಹಿಂತೆಗೆದುಕೊಳ್ಳೋದಕ್ಕೆ. ಒಟ್ಟು 23 ಜನ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿರ್ತಾರೆ ದಾವಣಗೆರೆಯಲ್ಲಿ. ಅದರಲ್ಲಿ 11 ಜನದಲ್ಲಿ 7 ಜನ ಮುಸ್ಲಿಂ ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ತಗೊಳ್ತಾರೆ. ಈ ಸಾದಿಕ್ ಪೈಲ್ವಾನ್ ಅವರು, ಇವರು ಆ ಭಾಗದಲ್ಲಿ ಪ್ರಬಲ ಮುಸ್ಲಿಂ ಮುಖಂಡರು. ಯಾಕಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ. ಯಾಕಪ್ಪ ಅಂತ ಹೇಳಿದ್ರೆ 85,000ಕ್ಕೂ ಹೆಚ್ಚು ಮುಸ್ಲಿಂ ಓಟ್ಗಳಿದೆ. ಅಲ್ಲಿ ಸಾದಿಕ್ ಪೈಲ್ವಾನ್ ಅವರು ಯಾಕೆ ಕಾಂಗ್ರೆಸ್ಸಿಗರಿಗೆ ಕಗ್ಗಂಟಾದ್ರು, ಯಾಕೆ ನಿದ್ದೆಗೆಡಿಸಿದ್ರು ಅಂತ ಹೇಳಿದ್ರೆ, ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡರು ಸಾದಿಕ್ ಪೈಲ್ವಾನ್ ಅವರು ಅಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮುಸ್ಲಿಂ ಓಟ್ಗಳು ಬೇಕು ಕಾಂಗ್ರೆಸ್ಗೆ, ಸಮರ್ಥ್ ಅವರನ್ನ ಗೆಲ್ಲಿಸ್ಕೊ ಬರಬೇಕು ಅಂತ ಹೇಳಿದ್ರೆ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸಬೇಕು. ಆ ಮನವೊಲಿಕೆ ಇವತ್ತು ಸಕ್ಸಸ್ ಆಗಿದೆ. ಇವತ್ತು ಬೆಂಗಳೂರಿಗೆ ಕರೆಸ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಾದಿಕ್ ಪೈಲ್ವಾನ್ ಅವರನ್ನ. ಬೆಂಗಳೂರಿಗೆ ಕರೆಸ್ಕೊಂಡು ರಿಜ್ವಾನ್ ಹರ್ಷದ್ ಅವರ ಸಮ್ಮುಖದಲ್ಲಿ ಮನವೊಲಿಕೆಯ ಪ್ರಯತ್ನ ಯಶಸ್ವಿಯಾಗಿದೆ. ನಾಮಪತ್ರ ಅಂತೂ ವಾಪಸ್ ತಗೊಳಕ್ಕಾಗಲ್ಲ. ಈಗ ಸಾದಿಕ್ ಪೈಲ್ವಾನ್ ಅವರು ಏನ್ ಮಾಡ್ತಾರೆ, ಅಧಿಕೃತವಾಗಿ ಒಂದು ಘೋಷಣೆ ಮಾಡ್ತಾರೆ, ನಾನು ಚುನಾವಣಾ ಪ್ರಚಾರದಿಂದ ಹಿಂದೆ ಉಳ್ಕೊಳ್ತೀನಿ. ಬಟ್ ಇಲ್ಲೆಲ್ಲೂ ಕೂಡ ಜಮೀರ್ ಅವರ ಎಂಟ್ರಿ ಆಗಿಲ್ಲ. ನೋಡಿ, ಇಲ್ಲಿ ಜಮೀರ್ ಅವರ ವಿಚಾರಕ್ಕೆ ಬರೋದಾದ್ರೆ, ದಾವಣಗೆರೆಗೆ ಇನ್ನೂ ಯಾರು ಅಭ್ಯರ್ಥಿ ಕಾಂಗ್ರೆಸ್ನಿಂದ ಅದನ್ನ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ದಾವಣಗೆರೆಗೆ ಜಮೀರ್ ಅವರು ಎಂಟ್ರಿ ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಕೂಗು. ಯಾಕೆ ಶಾಮನೂರು ಕುಟುಂಬಕ್ಕೆ ಅಷ್ಟೇನೆ ಟಿಕೆಟಾ? ಮಗಂಗೆ ಆಯ್ತು, ಸೊಸೆಗಾಯ್ತು, ಈಗ ಮೊಮ್ಮಗನಿಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಿ, ಹಿಂದ ನಾಯಕ ಅಂತಾರಲ್ಲ ಸಿದ್ದರಾಮಯ್ಯ ಅವರು ಅಂತ ಹೇಳಿ. ಅಲ್ಲಿ ಬಹಳ ಪ್ರಬಲವಾಗಿ ಕೇಳಿಬಂದಂತಹ ಹೆಸರು ಸಾದಿಕ್ ಪೈಲ್ವಾನ್ ಅವರ ಹೆಸರು. ಕೊನೆಗೆ ಸಾದಿಕ್ ಪೈಲ್ವಾನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದಿಲ್ಲ, ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡುತ್ತೆ. ಒಂದಷ್ಟು ಪ್ರಶ್ನೆಗಳನ್ನ ದಾವಣಗೆರೆ ಜನ ಇವತ್ತಿಗೂ ಕೂಡ ಕೇಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ, ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಲ್ಲ ಕಾಂಗ್ರೆಸ್ಸು, ಸಮರ್ಥ್ ಅವರಿಗೆ ಯಾವ ಮಾನದಂಡಗಳಿದೆ? ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅನ್ನೋದನ್ನ ಬಿಟ್ರೆ ಬೇರೆ ಯಾವ ಮಾನದಂಡ ಇದೆ? ಕೊನೆಗೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಒಂದು ಮಾತು ಹೇಳ್ತಾರೆ, ನಾನು ಪೈಲ್ವಾನ್ ಇದ್ದೀನಿ, ನಾನು ಒಂದು ಸಲ ಅಖಾಡಕ್ಕಿಳಿದೆ ಅಂತ ಹೇಳಿದ್ರೆ ವಾಪಸ್ ಹೋಗೋ ಮಾತೇ ಇಲ್ಲ. ಅಂದ್ರೆ ಈಗಾಗಿದೆಯಲ್ಲ ಸಂಧಾನ, ಜನ ಏನ್ ಮಾತಾಡ್ಕೊಂತಿದ್ದಾರೆ ಗೊತ್ತಾ, ಸೆಟ್ಲ್ಮೆಂಟ್ ಆಗಿದೆ. ಈ ಸೆಟ್ಲ್ಮೆಂಟ್ಗೆ ಇಷ್ಟೊಂದು ವೆಯ್ಟ್ ಮಾಡಿದ್ರ ಸಾದಿಕ್ ಪೈಲ್ವಾನ್ ಅವರು? ನಾನು ಅಖಾಡದಲ್ಲಿದ್ದೀನಿ, ನಾನು ಪೈಲ್ವಾನ್ ಇದ್ದೀನಿ, ನಾನೇನಾದ್ರೂ ಅಖಾಡಕ್ಕಿಳಿದ್ರೆ ಆದ್ರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಈಗ ಹಿಂದೆ ಸರಿದಿದ್ದಾರೆ. ಬಹಳ ಖುಷಿಯಾಗಿ ಸಿದ್ದರಾಮಯ್ಯ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಅಂದ್ರೆ ಸಂಧಾನ ಸಕ್ಸಸ್ ಆಗಿದೆ. ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾರೆ. ನಿನ್ನೆ ರಿಜ್ವಾನ್ ಹರ್ಷದ್ ಅವರು ಹೋಗ್ತಾರೆ ಸಾದಿಕ್ ಪೈಲ್ವಾನ್ ಅವರ ಮನೆ ಬಳಿ ದಾವಣಗೆರೆಗೆ.
ಯಾವಾಗ 5 ಗಂಟೆಯ ಒಳಗಡೆ, ಯಾಕಂದ್ರೆ 5 ಗಂಟೆಯ ಒಳಗಡೆ ನಾಮಪತ್ರವನ್ನು ವಾಪಸ್ ತಗೋಬೇಕಾಗಿತ್ತು. ಆಗ ಒಂದಷ್ಟು ಮುಸ್ಲಿಮರುಗಳು ಮುತ್ತಿಗೆ ಹಾಕ್ತಾರೆ, ರಿಜ್ವಾನ್ ಹರ್ಷದ್ ಅವರನ್ನ ಅವ್ರ ಮನೆ ಹತ್ರನೇ ಬಿಟ್ಕೊಳ್ಳೋದಿಲ್ಲ. ಅಲ್ಲಿಗೆ ರಿಜ್ವಾನ್ ಹರ್ಷದ್ ಅವರು ಇವತ್ತು ಬೆಂಗಳೂರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜಮೀರ್ ಅವರು ಎಲ್ಲೋ ಒಂದು ಕಡೆ ಸಮರ್ಥ್ ಅವರನ್ನ ಸೋಲ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ? ಅದಕ್ಕೆ ರಿಜ್ವಾನ್ ಹರ್ಷದ್ ಅವರು ಹೇಳ್ತಾರೆ, ಇಲ್ಲ, ಜಮೀರ್ ಅವರು ನಾವು ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿದ್ದೀವಿ. ಜಮೀರ್ ಅವರು ಕೂಡ ಮುಂದಿನ ದಿನಗಳಲ್ಲಿ ಸಮರ್ಥ್ ಅವರ ಪರ ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. ಬಟ್ ಎಲ್ಲೂ ಕೂಡ ಜಮೀರ್ ಅವರು ಮೊನ್ನೆ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಅಂದ್ರೆ ಈಗ ಜಮೀರ್ ಅವರು ಸೋತ್ರ. ಹಾಗಾದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಜಮೀರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಿಂದ ಏನು ಬೆಲೆನೇ ಸಿಗ್ಲಿಲ್ವಾ? ಎಸ್ ಮಲ್ಲಿಕಾರ್ಜುನ ಅವರು ಹೇಳಿದಂತಹ ಮಾತು ಸತ್ಯ ಆಗೋಯ್ತಾ? ಏನ್ ಕೆಲಸ ದಾವಣಗೆರೆಯಲ್ಲಿ? ಯಾಕಿಲ್ ಬಂದಿದ್ದಾರೆ, ಯಾಕಿಲ್ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಕೇಳಿದ್ರು. ಅಂದ್ರೆ ಜಮೀರ್ ಅವ್ರಿಗೆ ಏನು ಬೆಲೆನೇ ಕೊಡ್ಲಿಲ್ವಾ? ಇಲ್ಲಿ ಸೆಟ್ಲ್ಮೆಂಟ್ ವರ್ಕೌಟ್ ಆಯ್ತಾ ಅನ್ನುವಂತಹ ವಿಚಾರ. ಒಟ್ಟಾರೆ ಈಗ ಮತದಾರರು ಏನ್ ಮಾಡ್ತಾರೆ? ಒಂದು ಕಡೆ SDPI ಇಂದನೂ ಕೂಡ ಕೊಡ್ಲಿಪೇಟೆ ಅನ್ನುವಂತಹ ಒಬ್ರು, ರಿಯಾಜ್ ಕೊಡ್ಲಿಪೇಟೆ ಅಂತ ಅನ್ಸುತ್ತೆ ಅವ್ರ ನೇಮು, ಅವರು ಕೂಡ ಕಣದಲ್ಲಿದ್ದಾರೆ. ಬಟ್ ಈಗ ಅಲ್ಲಿ ಅವರಿಗಿಂತ ಹೆಚ್ಚಾಗಿ ಮುಸ್ಲಿಂ ಮತಗಳು ನಿರ್ಣಯ ಆಗಿರೋದ್ರಿಂದ ಸಾದಿಕ್ ಪೈಲ್ವಾನ್ ಅವರು ಇದ್ರು. ಬಟ್ ಅವರು ಸಮರ್ಥ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕಗ್ಗಂಟಾಗಿದ್ರು. ಬಟ್ ಈಗ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿದ್ದಾರೆ. ಅವರ ಮನವೊಲಿಸುವಂತಹ ಪ್ರಯತ್ನ ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಪಕ್ಕದಲ್ಲೇ ಕೂರಿಸ್ಕೊಂಡು ಬಹಳ ನಗ್ನಕ್ಕಂಡು ಮಾತಾಡ್ಕೊಂಡು ಮನವೊಲಿಸುವ ಪ್ರಯತ್ನ ಸಕ್ಸಸ್ಸು, ಸೆಟ್ಲ್ಮೆಂಟು ಸಕ್ಸಸ್ಸು, ಸೂಟ್ ಕೇಸು ಸಕ್ಸಸ್ಸು, ಇದೆಲ್ಲವನ್ನ ಕೂಡ ರಾಜ್ಯದ ಜನ ಮಾತಾಡ್ಕೊಂಡಿರೋದು. ಇಷ್ಟೇನೇ ರಾಜಕೀಯ. ಈ ಸೂಟ್ ಕೇಸ್ಗೋಸ್ಕರ ಹಿಂಗೇನಾದ್ರೂ ಡ್ರಾಮಾ ಮಾಡ್ಬಿಟ್ರಾ ಸಾದಿಕ್ ಪೈಲ್ವಾನ್ ಅವರು? ಅವ್ರು ಹೇಳಿದಂತಹ ಮಾತುಗಳೆಲ್ಲವೂ ಕೂಡ ಸುಳ್ಳಾಗೋಯ್ತಾ? ನಾನು ಪೈಲ್ವಾನು, ನಾನು ಅಖಾಡದಲ್ಲಿದ್ರೆ ಹಿಂದೆ ಸರಿಯೋ ಮಾತೇ ಇಲ್ಲ, ಹಂಗೆ ಹಿಂಗೆ ಅಂದ್ರು. ಬಟ್ ಈಗ ಸಮರ್ಥ್ ಅವರಿಗೆ ಹಾದಿ ಸುಗಮ ಆಯ್ತಾ? ಬಟ್ ಏನಾಗುತ್ತೆ? ಯಾಕಂದ್ರೆ BJP ಕ್ಯಾಂಡಿಡೇಟ್ ಕೂಡ ಬಹಳಷ್ಟು ಟಫ್ ಇರೋದ್ರಿಂದ ಈ ಬಾರಿ ಮುಸ್ಲಿಮರು ಒಂದಷ್ಟು ಬಂಡಾಯ ಎದ್ದಿದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅಂತ ಹೇಳಿ. ಅದರಂತೆ ಮುಸ್ಲಿಂ ಮತದಾರರು ಏನಾದರೂ ನಡ್ಕೋತಾರಾ? ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು.